ಮಾಡೋದಕ್ಕೆ ಎಲ್ಲಿದೆ ಸರ್ ಮಾರ್ಕೆಟ್? ಆಚೆ ಕಡೆ ಹೋಗ್ಬಿಟ್ಟು ನಾನು ಯಾರಾದರೂ ಒಬ್ಬರು ಪ್ರೊಡ್ಯೂಸರ್ನ ಇವತ್ತು ನಾನು ಮೀಟ್ ಮಾಡಿದ್ರೆ ನೆಗೆಟಿವ್ ಏನಾಗುತ್ತೆ, ಇಮಿಡಿಯೇಟ್ಲಿ ಒಂದೇ ಒಂದು ಮಾತು ಹೇಳ್ತಾರೆ, ಯಾರು ನಿನ್ನ ಸಿನಿಮಾದಲ್ಲಿ ಹೀರೋ? ಸರ್ ಹಿಂಗಿದೆ ಸರ್, ಈ ಥರದ್ದು ಒಂದು ಕತೆ ಮಾಡಿದ್ದೀನಿ ಸರ್, ಇದನ್ನ ನಾನು ಸಿನಿಮಾ ಮಾಡಿದ್ರೆ ಒಂದು 2 ಕೋಟಿನಲ್ಲಿ ಸಿನಿಮಾ ಮಾಡೋದು. 2 ಕೋಟಿಲಿ ಪಿಕ್ಚರ್ ಆಗುತ್ತಾ ಇವತ್ತಿನ ಕಾಲದಲ್ಲಿ? 2 crores ಇವನೇನೋ ಕತೆ ಹೊಡಿತಾವೆ, ನೀವು ಗ್ಯಾರಂಟಿ ಇವನೇನೋ ಮಾಡೋಕ್ಕೆ ಹೋಗ್ತದೆ. ಇಲ್ಲ ಸರ್, ಆಗುತ್ತೆ ಸರ್. ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರೆ, ಒಳ್ಳೆ ಟೆಕ್ನಾಲಜಿ ಯೂಸ್ ಮಾಡಿ, ಬ್ಯೂಟಿಫುಲ್ಲಾಗಿ ಮಾಡಿ 2 CR ಅಲ್ಲಿ ಒಂದು ಸಿನಿಮಾ ಮಾಡೋಣ ಸರ್. ಹೌದಾ, ಮಾಡೋಣ, ಸೂಪರ್. ಯಾರು ಹೀರೋ ಸರ್? ಹೀರೋ ಅದೇ ಸರ್, ಈ ಕತೆಗೆ ನಾವು ಯಾರು ಅಂತ ಆಯ್ಕೆ ಮಾಡ್ಕೊಳ್ಳೋಣ ಸರ್. ಇಲ್ಲ, ಒಂದು ಕೆಲಸ ಮಾಡೋಣ, ಯಾರಾದರೂ ಒಂದು 1 2 3 4 5 6 7 8 9 10 230 ಹೀರೋಸ್ ಇದಾರಲ್ಲ, ಯಾರಾದರೂ ಒಬ್ರು ಸಿಗಲಿ, ಅದು ಮಾರ್ಕೆಟ್ ಏನು ನೋಡ್ಕೊಂಡು ಮಾಡೋಣ. ಕರೆಕ್ಟ್ ಸರ್. ಅವ್ರಿಗದು ವ್ಯಾಪಾರ ಆಗಬೇಕು, ಸಿನಿಮಾ ಆಗಬೇಕು, ಆದರೆ ಸೇಫ್. ಅದೇ ಪ್ರೊಡ್ಯೂಸರ್ ಅನ್ನೋದು. ಸೊ ನಾನು ಡಿಸೈಡ್ ಮಾಡಿದೆ, ನಾವು ಏನಕ್ಕೆ ನಿರ್ಮಾಪಕರನ್ನ ಹುಡ್ಕೊಂಡೋಗಿ ಅವ್ರ ದುಡ್ಡನ್ನು ತೊಗೊಂಡು ನಾವೇನು ಮಾಡಿ ಬೇಡ, ಕತೆಗಳು ಮಾಡ್ತಾ ಇದೀವಲ್ವಾ, ಆ ಕತೆಗಳನ್ನ ಹೇಳೋದಕ್ಕೆ ಇವತ್ತು ಕ್ಯಾಮ್ರಾ ಇದೆ, ತಲೆ ಕೆಟ್ಟರೆ ಫೋನಲ್ಲಿ ತೆಗೆದಾಕ್ಬಿಡ್ತೀನಿ ಪಿಕ್ಚರ್ನ. ಈ ಥರ ಹೇಳೋವಂಥ ಕಥೆಗಳನ್ನು ನಾವು ಬ್ಯೂಟಿಫುಲ್ ಆಗಿ ಒಳ್ಳೊಳ್ಳೆ ನಟರನ್ನು ಸೇರಿಸ್ಕೊಂಡು ಕನ್ನಡ ಚಿತ್ರೋದ್ಯಮದಲ್ಲಿ ಆಗೊಂದ್ಸಲ ಈಗೊಂದ್ಸಲ ಬರುವಂಥ ಒಳ್ಳೆ ಸಿನಿಮಾಗಳಲ್ಲದೆ ಹಂಗನ್ಬಿಟ್ಟು ನಾವೇನೋ ದಿನ ಬೆಳಗಾದ್ರೆ ಸಖತ್ತಾಗಿರೋ ಸಿನಿಮಾ ತೆಗೆದುಬಿಡ್ತೀವಿ ಅಂತಲ್ಲ. ವಿ ಆರ್ ಆಲ್ಸೋ ಆನ್ ದಿ ಲರ್ನಿಂಗ್ ಕರ್ವ್. ನಮ್ಮ ಬಜೆಟು, ನಮ್ಮ ಕೆಪಾಸಿಟಿ, ನಮ್ಮ ತಾಳ್ಮೆ ಎಲ್ಲವನ್ನೂ ನಾವು ಇಟ್ಕೊಂಡು, ಇಲ್ಲಿ ನಾನು ಹೇಳ್ತಿದ್ದೆ ನನ್ನ ಹೆಂಡತಿಗೆ, ಆ್ಯಕ್ಚುಲಿ ನಾವೊಂದು ಈ ಇಡೀ ಸಿನಿಮಾನ ನಾವೊಂದು 53 ದಿವಸ ಶೂಟ್ ಮಾಡಿದ್ದೀವಿ. ಇಡೀ ಸಿನಿಮಾ ಎಲ್ಲ ಆದಮೇಲೆ ನಮ್ಗೆ ಅನಿಸಿದ್ದು, ಇಲ್ಲಿ ಏನಾಯಿತು ಅಂದರೆ 53 ದಿನದ ನಮ್ಮ ಟೈಮನ್ನ ನಾವು ಇನ್ವೆಸ್ಟ್ ಮಾಡಿದ್ವಿ. ದುಡ್ಡು ಎಷ್ಟು ಇನ್ವೆಸ್ಟ್ ಮಾಡಿದೀವಿ ಅನ್ನೋದು ಅದು ಕೇಳಿದ್ರೆ ಅದು ಇಲ್ಲ ಆಯಿತು ಬಾಬರು ಅಂತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಗುಡ್ ವಿಲ್ನ ಯೂಸ್ ಮಾಡ್ಕೊಂಡು, ನಾನು ಹೇಳಿದ್ನಲ್ಲ, ಕಾಲಿಟ್ಟೆ ಈ ಪಿಕ್ಚರ್ ಮಾಡಬೇಕು ಅಂತ ಅಷ್ಟೇ. ಈ ಕಡೆಗೆ ಇವತ್ತು ಈ ಪ್ರೆಸ್ ಮೀಟಲ್ಲಿ ನಿಂತಿದ್ದೀನಿ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ಆಲ್ ದೀಸ್ ಪೀಪಲ್. ಇಲ್ಲಿ ಯಾರು ಕೂಡ ನನ್ನ ರೆಮ್ಯೂನರೇಷನ್ ಎಷ್ಟು, ಬಾಟಾ ಎಷ್ಟು, ಇನ್ಕ್ಲೂಡಿಂಗ್ ನಮ್ಮ ಅಲ್ಟಿಮೇಟ್ ಶಿವ ಅವರು ಇಲ್ಲೇ ಇದ್ದಾರೆ, ನಮ್ಮ ಫೈಟ್ ಮಾಸ್ಟ್ರು ಸರ್. ಎಂತೆಂಥ ರಿಸ್ಕಿ ಫೈಟ್ಸ್ ಮಾಡಿಕೊಟ್ರು ಅಂದರೆ, ಇದು ಯಾವುದು ಎಗರ್ಬಿಟ್ಟು ಕಾಲೇಜ್ಬಿಟ್ಟು ಹೊಡೆಯೋಂಥ ಫೈಟ್ಗಳಲ್ಲ, ರಾ ಫೈಟ್ಗಳು. ಅದನ್ನು ಮಾಡಬೇಕು ಅಂದರೆ ಅಲ್ಟಿಮೇಟ್ ಶಿವ ಅವರು ಹೇಳಿ, ಸರ್ ನೀವು ಮಾಡ್ತಾ ಇದ್ದೀರಾ ಪಿಕ್ಚರನ್ನು, ನಾವು ಇದ್ದೀವಿ ಸರ್ ಅಂತ. ಸರ್ ನನ್ನ ಇಷ್ಟು ವರ್ಷದ ಜರ್ನಿ, ನಮ್ಮೇರಿಯಲ್ಲಿ ಒಂದಿನ, ತುಗ್ಲಕ್, ಹುಲಿರಾಯ, ಅರ್ಧಂಬರ್ಧ ಪ್ರೇಮಕತೆ, ಕಮಿಂಗ್ ಅಪ್ ಟು ಕಂಟ್ರಿ ಮೇಡ್, ಇಲ್ಲಿವರೆಗೂ ನನಗೆ ಅನ್ಸಿರೋದೇನು ಅಂದರೆ ಅದ್ಭುತವಾಗಿರೋ ಟೆಕ್ನಿಷಿಯನ್ಗಳನ್ನು, ಆರ್ಟಿಸ್ಟ್ಗಳನ್ನ ನಾನು ಸಂಪಾದನೆ ಮಾಡಿದ್ದೀನಿ ಸರ್. ದಟ್ ಈಸ್ ಮೈ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತ ನನಗೆ ಅನಿಸುತ್ತೆ. ಹಿಂದೆ ಯಾರ್ಯಾರು ನಮ್ಮ ಸಿನಿಮಾಗಳಲ್ಲಿ ಕೆಲಸ ಮಾಡಿ ಏನೇನಾಗಿದ್ದಾರೆ ಅನ್ನೋದೆಲ್ಲ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಏನಕ್ಕೆ ಅಂತಂದರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು, ಅವ್ರವ್ರ ಟ್ಯಾಲೆಂಟಿಗೆ ಬಿಟ್ಟಿದ್ದು. ಐ ವಾಂಟ್ ಆಲ್ ದೀಸ್ ಪೀಪಲ್ ಟು ಗ್ರೋ ಅಪ್ ಲೈಕ್ ದಟ್ ಆ್ಯಂಡ್ ಬಿಕಮ್ ಬಿಗ್ ಲೈಕ್ ದಟ್. ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಸ್ಟಾರ್ ಸಿಸ್ಟಮಲ್ಲಿರುವಂಥ ಅದ್ಭುತ ಸಿನಿಮಾಗಳು ನಾವೆಲ್ಲರೂ ಪ್ರಚಾರ ಮಾಡ್ತೀವಿ, ನಮಗೂ ಇಷ್ಟ. ಒಳ್ಳೊಳ್ಳೆ ಸಾಂಗ್ಗಳು, ಒಳ್ಳೊಳ್ಳೆ ಮೇಕಪ್ಗಳು, ಟೆಕ್ನಾಲಜಿ, ಲೈಟಿಂಗು, ಜಿಗಿ ಜಿಗಿ. ಆದ್ದರಿಂದ ಸಿನಿಮಾ ಅಂದರೆ ನನ್ನ ಮಗನ ಗೂಸ್ ಬಂಪ್ಸ್, ಎಲಿವೇಶನ್, ನಮ್ಮ ಪಿಕ್ಚರಲ್ಲೂ ಅವೆಲ್ಲ ಇದೆ. ಆದರೆ ನಮ್ಮದು ಆ ಥರದ ಬಿಲ್ಡಪ್ ಇರುವಂಥ ಬಜೆಟ್ಟಿನ ಸಿನಿಮಾ ಅಲ್ಲ, ಇದು ಶ್ರಮದ ಸಿನಿಮಾ. ನಿನ್ನೆ ಅಭಿ ಸರ್ ಹೇಳ್ತಾ ಇದ್ರು, ನಮ್ಮ ಇಡೀ ಸಿನಿಮಾದ ಆ್ಯಕ್ಚುಲ್ ಬಜೆಟ್ ಏನು ಗೊತ್ತಾ ಅರವಿಂದ್ ಜಿ ಅಂದರೆ, ಏನು ಅಂದರೆ ಅನ್ಲಿಮಿಟೆಡ್ ಪ್ಯಾಷನ್. ನಿಜವಾಗ್ಲೂ ಹೇಳ್ತೀನಿ, ಪಾವಗಡದಲ್ಲಿ ಹೋದಾಗ ನೀವು ಅಂದರೆ ನನ್ನ ಮೇಕಿಂಗ್ ವಿಡಿಯೋನ ನಾನು ಶೂಟ್ ಮಾಡಿ ವಾಂಟ್ ಟು ಪ್ರೆಸೆಂಟ್ ಇಟ್. ಒಂದೇ ಒಂದು ದಿವಸ ನಾವು ಯಾವುದೂ ಕ್ಯಾರವನ್ ತರಿಸಿಲ್ಲ. ಯಾರೋ ಒಬ್ರು ಕೂಡ ಈ ಪ್ರೊಡಕ್ಷನ್ಗೆ ಅಣ್ಣ ಎಳ್ನೀರು ಕೊಡ್ಲ, ಅಣ್ಣ ಕಲ್ಲಂಗಡಿ ಏನು ಕೊಡ್, ನೋ, ನಥಿಂಗ್ ಲೈಕ್ ದಟ್. ನಮ್ಮ ಊಟ ತಿಂಡಿ ನಾವು ಮಾಡಿದ್ವಿ, ನಮ್ಮ ಕೈ ನಾವು ತೊಳ್ಕೊಂಡ್ವಿ, ಕ್ಯಾಮ್ರಾಮನ್ ಸರ್ ರೆಡಿ ಇದ್ರು, ರಪ್ ಅಂತ ಹೋದ್ವಿ, ಶೂಟಿಂಗ್ ಮಾಡಿದ್ವಿ. ಇದೇ ಥರ ಬೆವ್ರರಿಸಿ ಶೂಟಿಂಗ್ ಮಾಡಿದ್ವಿ. ಏನು ಈ ಬೆವ್ರರಿಸಿರೋದು ನಮ್ಮನೆ ಬರ ನಾವು ಹರಿಸ್ತೀವಿ. ನಿಮ್ಗೆ ಅದು ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಸಿನಿಮಾ ಇಂಪಾರ್ಟೆಂಟ್. ನಾನು ಎಲ್ಲರನ್ನೂ ಕೇಳ್ಕೊತಾ ಇರೋದು ಒಂದೇ ಒಂದು ಏನು ಅಂದರೆ, ಈ ಥರದ ಕಂಟ್ರಿ ಮೇಡ್ಗಳನ್ನು ಆದಷ್ಟು ಬೆಳೆಸಿ. ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ಗಳು ಬೇಕಾಗಿರುವಂಥ ಕಾಲದಲ್ಲಿ ನನ್ನನ್ನು ಸೇರಿಸ್ಕೊಂಡು ಎಲ್ಲರೂ ಕೋತಿಗಳಾಗ್ಬಿಟ್ಟಿದ್ದೀವಿ. ಸಿನಿಮಾ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಗಿಮಿಕ್ಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಆ ಗಿಮಿಕ್ಗಳು ಇರಲಿ, ಅದಕ್ಕೊಂದು ಸ್ಪೇಸ್ ಇದೆ, ಅದಕ್ಕೊಂದು ಮಾರ್ಕೆಟ್ ಇದೆ, ಅದೆಲ್ಲವೂ ಇದೆ. ಅದ್ರ ಜೊತೆಗೆ ಈ ಥರದ್ದೊಂದು ಸತ್ವಭರಿತವಾದ ಸಿನಿಮಾಗಳನ್ನ ಹೇಳೋಕ್ಕೆ ಹೋದಾಗ ಮಕ್ಕುಗಿರಿ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಮಕ್ಕುಗಿರಿ ಹೇಳ್ತಾ ಇದ್ದೀನಿ ಸೀರಿಯಸ್ಲಿ. ಇದೇನು ಡಬ್ಬಾ ಸಿನಿಮಾ ಮಾಡ್ಬಿಟ್ಟು ಇವ್ನು ಇಷ್ಟೊಂದೆಲ್ಲ ಬಿಲ್ಡಪ್ ಅಂತಂದ್ರೆ ಅದು ಹೇಳಿ, ನೋ ಪ್ರಾಬ್ಲಮ್, ನಾನು ಸುಮ್ಮನೆ ಇರಲ್ಲ, ಇನ್ನೊಂದು ಪಿಕ್ಚರ್ ಇನ್ನೊಂದು ಕತೆ ಮಾಡ್ತೀನಿ. ಪಾಯಿಂಟ್ ಏನು ಅಂತಂದರೆ, ಕನ್ನಡ ಚಿತ್ರೋದ್ಯಮದಲ್ಲಿ ನಾನು ಇಷ್ಟು ವರ್ಷ ಬದುಕಿದ್ದೀನಿ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ದ ಪೀಪಲ್. ಇವತ್ತಿಗೂ ಎಲ್ಲೋ ಹೋದರೆ, ನಮ್ಮ ಕಾಂತಿ ಬಜಾರಲ್ಲಿ ಎಲ್ಲೋ ಹೋಗ್ತಾ ಇದ್ರೆ, ಯಾರೋ ಹುಡುಗ, ಸರ್ ನಾನು ಚಿಕ್ಕ ಹುಡುಗ ಇದ್ದಾಗ ನೋಡಿದ್ದೆ ಸರ್ ನಮ್ಮ ಏರಿಯಲ್ಲಿ ಒಂದಿನ, ಸರ್ ನೀವು ಆ ಥರ ಸಿನಿಮಾ ಮಾಡಿ ಸರ್ ಅಂತ ಅವ್ನು ಯಾವನೋ ಬಂದ್ಬಿಟ್ಟು ಹೇಳ್ತಾನೆ. ಅಂಥವ್ರಿಂದನೇ ಪ್ರಾಬ್ಲಮ್ ಆಗಿರೋದು. ಇಲ್ಲಾಂದ್ರೆ ಬಿಟ್ಟೋಗ್ಬಿಟ್ಟು ಕೊತ್ತಂಬರಿ ಸೊಪ್ಪು ಮಾರ್ಕೊಂಡು ಎಲ್ಲ ಸೆಟ್ಲ್ ಆಗ್ಬಿಡ್ತಿದ್ದೆ ಲೈಫಲ್ಲಿ. ಬಟ್ ಇಲ್ಲಿವರೆಗೂ ನಾನು ನಡ್ಕೊಂಡ್ಬಂದಿರೋದು, ನಾನು ಒಂದಿಷ್ಟು ಅದ್ಭುತ ಟೆಕ್ನಿಷಿಯನ್ಗಳ ಜೊತೆ ಕೆಲಸ ಮಾಡಿದ್ದೀನಿ, ಬ್ರ್ಯಾಂಡೆಡ್ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಮುಂದಕ್ಕೆ ಇದೇ ಥರದ್ದು 1-2 ಸಿನಿಮಾಗಳು ನಡೀತಾ ಇವೆ ಇಲ್ಲಿ. ಈಗ ನೋಡಿ, ಅಂದರೆ ಈಗ ನನ್ನ ಹೆಂಡತಿ ಆಗಲೇ ಹೇಳ್ತಾ ಇದ್ದಾಳೆ, ಆ ಕಡೆ ಇನ್ನೊಂದು ಯಾವುದೋ ಒಂದು ಸಿನಿಮಾ ನಡೀತಾ ಇದೆ, ಅದು ಬೇರೆ ವಿಚಾರ, ಅದು ಆಮೇಲೆ ಮಾತಾಡೋಣ. ಅದು ಮಾಡ್ಬೇಕಾದ್ರೆ ನನ್ನ ಮಗನೇ, ನಿಂಗೆ ಏನೋ ಇದು ಗೋಳಲ್ಲಿ ಇದು ಬಂದ್ಬಿಟ್ಟು ಎಲ್ಲ ನಾವೇನೋ ಕೂತ್ಕೊಂಡು ಏನೋ ಮಾಡ್ಬಿಡ್ತೀವಿ ಅನ್ನೋದು ಏನು ಇಂಪಾರ್ಟೆಂಟ್ ಇದೆ ನಿನಗೆ ಅಂದರೆ, ನನಗೆ ಇವರೆಲ್ಲರೂ ಇಂಪಾರ್ಟೆಂಟ್ ಇದ್ದಾರೆ. ನಾಟ್ ಬಿಕಾಸ್ ದೇ ಆರ್ ಮೈ ಫ್ರೆಂಡ್ಸ್,
ಇವ್ರು ಯಾರು, ಇವ್ರ ಮದುವೆ ಆಗಿದೆ ಅಂತಲೂ ನನಗೆ ಗೊತ್ತಿಲ್ಲ, ಇವ್ರ ಮಕ್ಕಳ ಹೆಸರೇನು ಅಂತಲೂ ನನಗೆ ಗೊತ್ತಿಲ್ಲ. ನನಗೆ ಇವ್ರಿಗೆಲ್ಲ ಗೊತ್ತಿರೋದು ಓನ್ಲಿ ಬಿಕಾಸ್ ಆಫ್ ಸಿನಿಮಾ. ಅರ್ಜುನ್ ರಾಮ್ ಅವ್ರ ಮನೆಯಲ್ಲಿ ಅಂತಲೂ ನನಗೆ ಗೊತ್ತಿಲ್ಲ. ನಾವು ಸ್ಟುಡಿಯೋದಲ್ಲಿ ಸಿಗ್ತೀವಿ, ಕೆಲಸ ಮಾಡ್ತೀವಿ. ಕನ್ನಡ ಚಿತ್ರೋದ್ಯಮದಲ್ಲಿ ಇದೊಂದು ಆಗಬೇಕು ಅನ್ನೋದು ನನ್ನ ಆಸೆ. ಇಷ್ಟೊತ್ತು ಮಾತಾಡಿ ನಿಮಗೆಲ್ಲ ಬೋರ್ ಹೊಡಿಸಿದ್ರೆ ದಯವಿಟ್ಟು ಸಾರಿ, ಆದರೆ ನಮ್ಮ ಕಂಟ್ರಿ ಮೇಡ್ ಮಾತ್ರ ನಿಮಗೆ ಬೋರ್ ಹೊಡಿಸಲ್ಲ ಅನ್ನೋದು ನನ್ನ ಗ್ಯಾರಂಟಿ ಅಷ್ಟೇ. ಥ್ಯಾಂಕ್ ಯು.